ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲಿ ಬಿರುಕು ಮೂಡಿದ್ಯಾ ಇನ್ಸ್ಟಾಗ್ರಾಮ್ ಇಂದ ಹೊಂಬಾಳೆ ಫಿಲ್ಮ್ಸ್ ಅವ್ರನ್ನ ಅನ್ಫಾಲೋ ಮಾಡಿದ್ರು. ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ರುಕ್ಮಿಣಿ ವಸಂತ್ ಅವರನ್ನ ಕೂಡ ಇವರು ಅನ್ಫಾಲೋ ಮಾಡಿರುವಂತದ್ದು. ಇವರ ಫ್ಯಾನ್ಸ್ ಗಳು ಇದಕ್ಕೋಸ್ಕರನೇ ಕಿತ್ತಾಡ್ತಾ ಇರ್ತಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. RRR ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಅವರು ಒಂದು ಒಳ್ಳೆ ಆತ್ಮೀಯ ಗೆಳೆತನವನ್ನ ಕಾಪಾಡಿಕೊಂಡು ಬಂದಿರುವಂತವರು. ಅದೇನು ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಒಬ್ರಿಗೊಬ್ರು ಸಾಥ್ ನೀಡ್ಕೊಂಡು ಬಂದಿರೋರು. ಆದ್ರೆ ಈ ಸಂದರ್ಭದಲ್ಲಿ ಏನು ಈ ಒಂದು ಪ್ರೆಸೆಂಟ್ ಕೆಲವೊಂದು ಸಿಚುವೇಶನ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಒಂದು ಕ್ವಶನ್ ಕೂಡ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ರಿಷಬ್ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಇನ್ಸ್ಟಾಗ್ರಾಮ್ ಇಂದ ಏನು ಹೊಂಬಾಳೆ ಫಿಲ್ಮ್ಸ್ ಅವ್ರನ್ನ ಅನ್ಫಾಲೋ ಮಾಡಿದ್ರು. ಆದ್ರೆ ಇತ್ತೀಚಿನ ಹೊಸ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ರುಕ್ಮಿಣಿ ವಸಂತ್ ಅವರನ್ನ ಕೂಡ ಇವರು ಅನ್ಫಾಲೋ ಮಾಡಿರುವಂತದ್ದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಬಂದಿರುವಂತಹ ಒಂದು ರೂಮರ್ಸ್ ಏನಿದೆ, 3 ಜನ ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಇವರ ಗೆಳೆತನದಲ್ಲಿ ಬಿರುಕು ಮೂಡಿದೆ ಅನ್ನೋ ಒಂದು ವದಂತಿ ಏನು ಹರಡಿತ್ತು, ಇದಕ್ಕೆ ಒಂದು ಪುಷ್ಟಿ ಕೊಟ್ಟಂತಾಗಿದೆ. ಇದುವರೆಗೆ ನೀವು ಮುಂಚೆ ನೋಡಿರ್ಬೋದು, ಏನು ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರಾಗಿರ್ಲಿ ಅಥವಾ ಈ 3 ಜನ ಆಗಿರ್ಲಿ, ಒಬ್ರೊಬ್ರು ಒಂದು ಸಿನಿಮಾಗೆ ಬಹಳಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿರುವವರು. ಅಂದ್ರೆ ಏನು ಕಾಂತಾರ ಬಿಡುಗಡೆ ಆದ ಸಂದರ್ಭದಲ್ಲಿ, ಅಂದ್ರೆ 2021 ನಲ್ಲಿ ರಿಲೀಸ್ ಆಗಿರುವಂತಹ ಕಾಂತಾರ ಏನಿದೆ, ಆ ಟೈಮಲ್ಲಿ ರಕ್ಷಿತ್ ಶೆಟ್ಟಿ ಅವರು ಥಿಯೇಟರ್ಗೆ ಬಂದುಬಿಟ್ಟು ಏನು ಸಿನಿಮಾ ನೋಡಿಬಿಟ್ಟು ಹಗ್ ಮಾಡಿ ಏನು ಅವರಿಗೆ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ರು. ಅಲ್ಲಿ ಕೂಡ ಅವರ ಒಂದು ಏನು ಸ್ಟ್ರಾಂಗ್ ಬಾಂಡ್ ನಾವು ನೋಡಿದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಕಾಂತಾರ ಚಾಪ್ಟರ್ 1 ಬಂದಾಗ ಎಲ್ಲೋ ರಕ್ಷಿತ್ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಅವರಿಗೆ ವಿಶ್ ಮಾಡಿಲ್ಲ ಅನ್ನೋ ಒಂದು ವಿಚಾರಕ್ಕಾಗಿ ಅಲ್ಲಿಂದ ಶುರುವಾಗಿತ್ತು ಈ ಒಂದು ಬಿರುಕು ಮೂಡಿದೆ ಅನ್ನೋ ಒಂದು ರೂಮರ್ಸ್. ಆದ್ರೆ ಈ ಒಂದು ಟೈಮಲ್ಲಿ ಮತ್ತೆ ಏನು ರಾಜ್ಬಿ ಶೆಟ್ಟಿ ಅವರು ಹೇಳಿದ್ರು, ಒಂದ್ ಕಡೆ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೇವೆ, ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಎಲ್ಲೂ ಕೂಡ ಒಬ್ರಿಗೊಬ್ರು ಯಾವುದೇ ಅವರ ಸಿನಿಮಾ ಬಂದಾಗ ಕಂಗ್ರಾಚುಲೇಟ್ ಮತ್ತೆ ಮಾಡಿರ್ಲಿಲ್ಲ. ಇನ್ನು ರಾಜ್ಬಿ ಶೆಟ್ಟಿ ಅವರ ನಾವು ನೋಡ್ತಾ ಹೋದ್ರೆ, ಕಾಂತಾರ ಟೈಮಲ್ಲಿ ಈ ದೈವಗಳ ನರ್ತನ ಏನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಿರುವುದೇ ರಾಜ್ಬಿ ಶೆಟ್ಟಿ ಅವರು. ಅಂತ ಒಂದು ಇಷ್ಟು ಒಳ್ಳೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನಾಯ್ತು ಅನ್ನೋದೇ ಈಗ ಇರುವ ಪ್ರಶ್ನೆ. ಇವ್ರದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನು ರುಕ್ಮಿಣಿ ವಸಂತ್ ಅವರು ಏನು ಅಂತ ಹೇಳಿದ್ರೆ, ಸಪ್ತಸಾಗರದಾಚೆ ಎಲ್ಲೋ ಅನ್ನೋ ಒಂದು ಸಿನಿಮಾದಿಂದ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟವರು. ಇವರು ನೆಕ್ಸ್ಟ್ ಏನು ರಿಷಬ್ ಶೆಟ್ಟಿ ಅವರು ಅವರ ಟ್ಯಾಲೆಂಟ್ ಅನ್ನು ನೋಡಿಬಿಟ್ಟು ಕಾಂತಾರ ಚಾಪ್ಟರ್ 1 ಅಲ್ಲಿ ಕೂಡ ಇವರು ಕನಕಾವತಿಯಾಗಿ ಒಂದು ಕ್ಯಾರೆಕ್ಟರ್ ಅನ್ನ ಮಾಡಿದ್ರು. ಸೊ ಅಲ್ಲಿ ಕೂಡ ಇವರಿಗೆ ಏನು ತುಂಬಾ ಒಳ್ಳೆಯ ಮನ್ನಣೆ ಸಿಕ್ಕಿತು. ಆದ್ರೆ ಒಂದು ಕಡೆ ಇವರಿಬ್ರು ಏನು 3 ಜನ ಫ್ರೆಂಡ್ಶಿಪ್ ಒಂದ್ ಕಡೆ ಆದ್ರೆ, ಈ ಎಲ್ಲದ್ರ ಮಧ್ಯ ರುಕ್ಮಿಣಿ ವಸಂತ್ ಅವ್ರು ಏನ್ ಮಾಡಿದ್ರು ಅನ್ನೋ ಒಂದು ಕ್ವಶನ್ ಕೂಡ ಕಾಣುತ್ತೆ. ಅವರನ್ನ ಯಾಕೆ ಅನ್ಫಾಲೋ ಮಾಡಿದ್ರು? ಅಷ್ಟು ಒಳ್ಳೆ ನಟಿ ಆಗಿದ್ರು, ಒಂದು ಒಳ್ಳೆಯ ಏನು ಆನ್ ಸ್ಕ್ರೀನ್ ಬಾಂಡ್ ಅನ್ನು ಕೂಡ ಅವ್ರು ಹೊಂದಿದ್ರು. ಸೊ ಎಲ್ಲಿ ಏನು ಮಿಸ್ ಆಯ್ತು ಅನ್ನೋದು ಇದುವರೆಗೂ ಒಂದು ಕ್ವಶನ್ ಆಗಿ ಉಳಿದಿದೆ. ಅದ್ರ ಜೊತೆಗೆ ನಾವು ನೋಡ್ತಾ ಹೋದ್ರೆ, ಏನು ಪ್ರೆಸೆಂಟ್ ಟೈಮ್ ಅಲ್ಲಿ ಇರುವಂತಹ ಶಿವಣ್ಣ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಇವರು ಇಷ್ಟು ವರ್ಷ ಒಂದು ಒಳ್ಳೆಯ ಬಾಂಧವ್ಯವನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾಗಿರ್ಬೋದು, ಎಲ್ಲಾ ಈವೆಂಟ್ಸ್ ಗಳಲ್ಲಿ ಒಟ್ಟಿಗೆ ಇರೋದಾಗಿರ್ಬೋದು, ಇಷ್ಟು ಒಳ್ಳೆಯ ಏನು ಬಾಂಡ್ ಅನ್ನ ಅವರು ಏನು ಮುಂಚಿನ ಕಾಲದಿಂದ ಕೂಡ ನಡ್ಸ್ಕೊಂಡು ಬಂದಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹ ನಟರಾಗಿರ್ಲಿ, ನಾಯಕಿಯರಾಗಿರ್ಲಿ, ಎಲ್ಲೋ ಒಂದ್ ಕಡೆ ಈ ತರದೊಂದು ಏನು ಸಂಬಂಧ ಆಗಿರ್ಬೋದು, ಸಪೋರ್ಟ್ ಮಾಡ್ತಿರುವ ಒಂದು ರೀತಿ ಆಗಿರ್ಬೋದು, ಎಲ್ಲೂ ಕೂಡ ನಾವು ಹೆಚ್ಚಾಗಿ ಕಾಣೋದಿಲ್ಲ. ಎಲ್ಲ ಒಂದು ಕಡೆ ಕಾಂಪಿಟೇಷನ್ ಅನ್ನೋ ಒಂದು ಸರ್ಕಲ್ ಅಲ್ಲಿ ಎಲ್ಲರೂ ಕೂಡ ಬೇರೆ ರೀತಿಯ ಯೋಚನೆ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಅಲ್ಲಿ ಕಾಣ್ತಿದ್ದಂತಹ ಒಂದು ಬಾಂಧವ್ಯ ಆಗಿರ್ಬೋದು ಅಥವಾ ಗೆಳೆತನ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾನೆ ಇಲ್ಲ. ಸೊ ಈ ತರ ಆದ್ರೆ ಮುಂದಿನ ಜನರೇಷನ್ ಏನ್ ಬರ್ತಾ ಇದೆ, ಅವರಿಗೆ ಇವ್ರು ಯಾವ ರೀತಿಯ ಒಂದು ದಾರಿಯನ್ನ ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಇವ್ರದೆಲ್ಲ ಸೆಪರೇಟ್ ಬಿಟ್ಬಿಡಿ, ಏನು ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ಅವರವರ ವೈಯಕ್ತಿಕ ವಿಚಾರ ಆಗಿರ್ಬೋದು, ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಾವು ನೋಡ್ತಾ ಹೋದ್ರೆ ಇವರ ಫ್ಯಾನ್ಸ್ ಗಳು ಇದಕ್ಕೋಸ್ಕರನೇ ಕಿತ್ತಾಡ್ತಾ ಇರ್ತಾರೆ. ಅಂದ್ರೆ ಫ್ಯಾನ್ ವಾರ್ ಆಗೋದೇ ಈ ವಿಚಾರವಾಗಿ. ಅಂದ್ರೆ ಅವರಿಗೆ ಇವ್ರು ಸಪೋರ್ಟ್ ಮಾಡಿಲ್ಲ, ಇವರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ. ಅಂಡ್ ಇನ್ನೊಂದು ನೋಡ್ಬೇಕಂದ್ರೆ ಹೇಳಿದ್ರೆ, ಏನು RR ಆಗಿರ್ಬೋದು, ಅಂದ್ರೆ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ, ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಅವರ ಒಂದು ಏನು ಗೆಳೆತನಕ್ಕೆ ಅದಕ್ಕೆ ಆದ ಒಂದು ಫ್ಯಾನ್ಸ್ ಇದೆ. ಅಂದ್ರೆ ಇಷ್ಟು ಏನು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅದ್ರ ಜೊತೆಗೆ ಒಬ್ರಿಗೊಬ್ರಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಫ್ಯಾಂಡಮ್ ಆಗಿರ್ಬೋದು ಅವರಿಗೆ ತುಂಬಾ ಪ್ರಶಂಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ತರ ಒಂದು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ರಾಜ್ಬಿ ಶೆಟ್ಟಿ ಅವರ ಫ್ಯಾನ್ಸ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಫ್ಯಾನ್ ವಾರ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇವಾಗಲೇ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ಫ್ಯಾನ್ ವಾರ್ಸ್ ಗಳಿದಾವೆ. ಅದ್ರ ನಡುವೆ ಮತ್ತೊಂದು ಫ್ಯಾನ್ ವಾರ್ಸ್ ಅಂತ ಹೇಳಿದ್ರೆ, ನಮ್ಮ ಒಂದು ಸ್ಯಾಂಡಲ್ವುಡ್, ಇಷ್ಟು ಪೀಸ್ಫುಲ್ ಆಗಿದ್ದಂತಹ ಸ್ಯಾಂಡಲ್ವುಡ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ಬೋದು. ಹಾಗಾಗಿ
ಮುಂದಿನ ಜನರೇಷನ್ಗೆ ಅಟ್ಲೀಸ್ಟ್ ಏನು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಏನು ಈ ತರದ ಏನು ಅನ್ಫಾಲೋ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಕಾಂಟ್ರವರ್ಸಿಗಳನ್ನ ಕಮ್ಮಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರೋ ಜನರೇಷನ್ಗೆ ಒಂದು ಒಳ್ಳೆಯ ಏನು ಮೆಸೇಜ್, ಒಂದು ಒಳ್ಳೆಯ ರೀತಿ ಸ್ಯಾಂಡಲ್ವುಡ್ನ ಬೆಳೆಸುವ ಒಂದು ಕಾರ್ಯಕ್ಕೆ ಸುಲಭ ಆಗುವಂತಾನೆ ಹೇಳ್ಬೋದು. ಅಂದ್ರೆ ನೆಕ್ಸ್ಟ್ ನಮ್ಮ ಸ್ಯಾಂಡಲ್ವುಡ್ನ ಇವರೆಲ್ಲ ನಿವೃತ್ತಿ ಹೊಂದ್ಮೇಲೆ, ರಿಟೈರ್ಡ್ ಆದ್ಮೇಲೆ ನೆಕ್ಸ್ಟ್ ನಡೆಸಬೇಕಾಗಿರುವಂತದ್ದೇ ಏನು ಯೂತ್ಸ್ಗಳು. ಸೊ ನೆಕ್ಸ್ಟ್ ಬರುವಂತಹ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಸಂದೇಶ ಅಥವಾ ಮೆಸೇಜ್ನ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.